ಅವರ ಹೆಸರುಗಳನ್ನ ಇಡೋದ್ರ ಮುಖಾಂತರ ಅವರನ್ನ ನೆನಪಿಸ್ಕೊಳ್ಳುವಂತ ಒಂದು ಪುಣ್ಯವಾದ ಅವಕಾಶವನ್ನ ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅನ್ನೋದು ನನ್ನೆಲ್ಲರ ಉದ್ದೇಶ ಆಗಿರ್ತದೆ. ಇವತ್ತು ಉದ್ದೇಶ ಸಫಲ ಆಗಿದೆ. ಮೈಸೂರು ಮಹಾರಾಜರ ಹೆಸರಿನಲ್ಲಿ ವಾರ್ಡ್ ಆಗಿದೆ. ಮೈಸೂರು ಮಹಾರಾಜರ ಪುತ್ಥಳಿ ಸುಮಾರು 85 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾವು ಈ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ವಿ. ಬಹಳ ಸುಂದರವಾಗಿ ಸಹ ಈ ಪುತ್ಥಳಿ ಬಂದಿದೆ. ನಾವೆಲ್ಲರೂ ಈ ಭಾರತ ದೇಶದ ಮಕ್ಕಳು. ಭಾರತ ದೇಶ ಅಂದ್ರೆ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಭಾರತ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ನಾವೆಲ್ಲರೂ ಈಕ್ವಲ್ ಶೇರ್, ಸಮಪಾಲು ಸಮಪಾಲು. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನಾವೆಲ್ಲ ಫಸ್ಟ್, ನಾವು ಹಿಂದೂ ಅನ್ನೋದು ಸೆಕೆಂಡ್ರಿ, ಮುಸ್ಲಿಂ ಅನ್ನೋದು ಸೆಕೆಂಡ್ರಿ. ಫಸ್ಟ್ ವಿ ಆರ್ ಆಲ್ ಇಂಡಿಯನ್ಸ್. ನಾವು ಈ ಭಾರತೀಯರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ನಾವು ಅಣ್ಣ ತಮ್ಮಂದ್ರ ಥರ ನಾನು ಬಹಳಷ್ಟು ಪ್ರತಿಯೊಂದು ಸಭೆಯಲ್ಲೂ ನಾನು ಹೇಳ್ತಾ ಇರ್ತೀನಿ. ಮೋಸ್ಟ್ಲಿ ನಿಮಗೆ ಬೋರ್ ಆಗ್ಬಿಟ್ಟಿರ್ತದೆ, ಯಾವಾಗೂ ಹೇಳ್ತಾನಲ್ಲ. ಆದರೆ ಯಾವುದೇ ಸಭೆಯಲ್ಲಿ ನಾನು ಈ ವರ್ಡ್ ಮಿಸ್ ಮಾಡೋದೇ ಇಲ್ಲ. ನಾನು ಇಷ್ಟೇನೆ ಹೇಳೋದು, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ನಾವು ಈ ಭಾರತಾಂಬೆಯ ಮಕ್ಕಳು. ನಾವೆಲ್ಲ ಜೊತೆಯಲ್ಲಿರ್ಬೇಕು, ನಾವೆಲ್ಲ ಒಟ್ಟಿಗೆ ಜೀವನ ಮಾಡಬೇಕು. ಮನುಷ್ಯ ಇರೋ ತನಕ ಒಳ್ಳೇದು ಮಾಡಬೇಕು, ಸತ್ಮೇಲೆ ಏನೇನು ಮಾಡೋಕ್ಕಾಗ್ತದೆ. ಅದನ್ನ ಒಂದೇ ಜೊತೆಯಾಗಿ ಜೀವನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂತಹ ದುಷ್ಟ ಶಕ್ತಿಗಳು ಇನ್ನೂ ಇದಾವೆ ಈ ದೇಶದಲ್ಲಿ. ಅವ್ರು ಯಾರು ಅಂತ ನಿಮ್ಗೇನೆ ಗೊತ್ತಿದೆ. ರಾಜಕೀಯ ಭಾಷಣ ಮಾಡಬಾರ್ದು, ಅಥವಾ ವ್ಯಕ್ತಿಗಳ ಜೊತೆ ನೀವು ದೂರ ಇರಬೇಕು. ನಮಗೆ ಕರ್ನಾಟಕದಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ನಮಗೆ ರಂಜಾನು ಒಂದೇ, ದೀಪಾವಳಿನೂ ಒಂದೇ, ಗಣೇಶ ಹಬ್ಬನೂ ಒಂದೇ, ಅದೇ ತರ ದಸರಾನು ಒಂದೇ, ಕ್ರಿಸ್ಮಸ್ ಒಂದೇ. ಬಾಬಣ್ಣ ಹೇಳ್ದಂಗೆ ಅಮ್ಮರ್ ಅಕ್ಬರ್ ಆಂಟೋನಿ. ಈ ಧ್ಯೇಯವನ್ನ ನಾವೆಲ್ಲ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಬ್ಬಾಳ ಕ್ಷೇತ್ರಕ್ಕೆ 300 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ನಾನೇ ಹುಡುಕ್ತಾ ಇದ್ದೀನಿ ಎಲ್ಲೆಲ್ಲವೇ ಕೆಲಸಗಳು ಅಂತ. ಸ್ವಲ್ಪ ಲೇಟ್ ತಡ ಆಗಿ ಆದ್ರೂ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವುದೇ ಕುಂದುಕೊರತೆಗಳು ಇರಬಾರ್ದು. ಹೆಬ್ಬಾಳ ಕ್ಷೇತ್ರದಲ್ಲಿ ಒಂದು ಸಣ್ಣ ರಸ್ತೆ ಆಗ್ಲಿ, ಕುಡಿಯೋ ನೀರಿನ ಸಮಸ್ಯೆ ಆಗ್ಲಿ, ಚರಂಡಿ ವ್ಯವಸ್ಥೆ ಆಗ್ಲಿ, ಹಾಸ್ಪಿಟಲ್ ಸಮಸ್ಯೆ ಆಗ್ಲಿ, ಕಚೇರಿಗಳ ಸಮಸ್ಯೆ ಆಗ್ಲಿ, ಯಾವುದು ಇರಬಾರ್ದು. ದುಡ್ಡು ಖರ್ಚು ಮಾಡಲಿಕ್ಕೆ ಹುಡುಕ್ಬೇಕು, ಇನ್ನ ಎಲ್ಲೆಲ್ಲಿ ಮಾಡ್ಬೇಕು ಎಕ್ಸ್ಟ್ರಾ ಅಂತ ಹೇಳಿ. ಈಗಾಗಲೇ ಬಹಳಷ್ಟು ಕೆಲಸಗಳನ್ನ ಮಾಡಿದೀವಿ. ಇನ್ನೂ ಮುಂದಕ್ಕೆ ಮಾಡುವಂತ ಕೆಲಸಗಳು ಯಾವ್ದಾದ್ರು ಇದ್ರೆ ಒಂದನ್ನು ಸಹ ಕೆಲಸಗಳನ್ನ